ಫೋಟೋ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫುಲ್ ಗರಂ ಆಗಿದ್ದಾರಂತೆ. ಆಗ್ಲೇಬೇಕು, ಯಾಕೆಂದ್ರೆ ರಾಜಾತಿಥ್ಯ ಸಿಕ್ಕಿದ ಎಲ್ಲಕ್ಕೂ ಕೂಡ ಈಗ ಕಟ್ ಆಗುತ್ತೆ, ಬ್ರೇಕ್ ಬೀಳುತ್ತೆ. ಫೋಟೋ ಲೀಕ್ ಆಗಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫುಲ್ ಗರಂ ಆಗಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚರ್ಚೆಯನ್ನ ಮಾಡಿರೋದು. ಫೋಟೋ ತೆಗೆದ ವೇಲುಗೆ ನಾಗನಿಂದ ಹಿಗ್ಗಾಮುಗ್ಗಾ ತಳಿತಾ ಅಂತೆ, ಅಟ್ಯಾಕ್ ಕೂಡ ಆಗಿದೆಯಂತೆ. ಈ ಸಂದರ್ಭದಲ್ಲೂ ಜೈಲಧಿಕಾರಿಗಳು ಏನು ಮಾಡ್ತಾ ಇದ್ರು, ಅಟ್ಯಾಕ್ ಮಾಡಬೇಕಾದ್ರೆ ಅವ್ರು ಏನು ಅನ್ನ ತಿಂತರ ಏನು ಮಾಡ್ತಾರಪ್ಪ ಜೈಲಧಿಕಾರಿಗಳು ಅಲ್ಲಿರುವಂಥವ್ರು. ವೇಲುಗೆ ಹಿಗ್ಗಾಮುಗ್ಗಾ ತಳಿಸಿರುವಂಥದ್ದು ನಾಗ. ಫೋಟೋ ವೈರಲ್ ಮಾಡಿದ್ದಕ್ಕೆ ಸಿಟ್ಟನ್ನ ಹೊರ ಹಾಕಿದ್ದಾರೆ. ವೇಲು ಸೇರಿ 10ಕ್ಕೂ ಹೆಚ್ಚು ಜನರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಈ ಜೈಲಧಿಕಾರಿಗಳು ಒಳಗಡೆ ಈ ಆರೋಪಿಗಳೆಲ್ಲ ಹೋದ್ಮೇಲೆ, ವಿಚಾರಣಾ ದಿನ ಕೈದಿಗಳೆಲ್ಲ ಹೋದ್ಮೇಲೆ, ಕೈದಿಗಳು ಹೋದ್ಮೇಲೆ ಬಿಟ್ಬಿಡ್ತಾರ ಅಂತ, ಹೊರಗಡೆ ಇರ್ತಾರ ಅಂತ, ಜೈಲಿಂದ ಹೊರಗೆ ನಿಂತ್ಕೊಂಡಿರ್ತಾರ, ಇವ್ರನ್ನೆಲ್ಲ ಒಂದ್ ಕಡೆ ಬಿಟ್ಬಿಟ್ಟು ಇಲ್ಲಿ ಹಲ್ಲೆನೂ ಇಷ್ಟೆಲ್ಲ ಆದ್ಮೇಲೆ, ಫೋಟೋ ಎಲ್ಲ ವೈರಲ್ ಆದ್ಮೇಲೂ ಕೂಡ ಅಲ್ಲಿ ಏನೋ ಜೈಲಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಹಲ್ಲೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇರುತ್ತೆ ಈ ತರ ಫೋಟೋ ಎಲ್ಲ ವೈರಲ್ ಆದ್ಮೇಲೆ. ಹಂಗಿದ್ರು ಸುಮ್ಮನಿದ್ದಾರೆ ಅಂತ ಕಾಣಿಸುತ್ತೆ ಇಲ್ಲಿ. ಯಾಕೆಂದ್ರೆ ಸುಮಾರು 10ಕ್ಕೂ ಹೆಚ್ಚು ಜನ ಹೋಗ್ಬಿಟ್ಟು ಹಲ್ಲೆಯನ್ನ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಜನರ ಮೇಲೆ ಹಲ್ಲೆ ಆಗಿದೆ ಇಲ್ಲಿ. ಇನ್ನು ದರ್ಶನ್ ಅಂಡ್ ಟೀಮ್ ಹಿಂಡಾಲಗ ಜೈಲಿಗೆ ಬಹುತೇಕ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಜೈಲಾಧಿಕಾರಿಗಳ ಜೊತೆ ಪರಮೇಶ್ವರ್ ಮಹತ್ವದ ಚರ್ಚೆಯನ್ನ ಮಾಡಿರುವಂತದ್ದು. ಹಿಂಡಾಲಗ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ನ ಶಿಫ್ಟ್ ಮಾಡುವ ಬಗ್ಗೆ ಪ್ಲಾನ್ ಅನ್ನ ಮಾಡಲಾಗ್ತದೆ. ಇವ್ರ ಮೇಲಂತೂ ನಂಬಿಕೆ ಇಲ್ಲ. ಎಲ್ಲಿಗೆ ಶಿಫ್ಟ್ ಮಾಡಿದ್ರು ಕೂಡ ತಮ್ಮನ್ನು ತಾವು ಮಾರ್ಕೊಳ್ಳುವಂತ ಅಧಿಕಾರಿಗಳಿದ್ದಾರೆ. ಎಲ್ಲೋದ್ರೂ ಕೂಡ ಅಷ್ಟೇ. ಜೈಲಾಧಿಕಾರಿಗಳು ಎಲ್ಲೋದ್ರೂ ದುಡ್ಡಿಗೋಸ್ಕರ ಮಾರ್ಕೊಳ್ತಾರೆ. ಸ್ವಲ್ಪ ದಿನ ಫೋಟೋ ಗೀಟೋ ತೆಗೆಯದ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸಬಹುದೇನೋ ಅಷ್ಟೇ. ಕೋರ್ಟ್ ಅನುಮತಿ ಬೇಕಾ ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ. ಈ ಬಗ್ಗೆ ಜೈಲು ಆಡಳಿತವೇ ನಿರ್ಧರಿಸಬಹುದಾ ಅಥವಾ ಕೋರ್ಟ್ ಅನುಮತಿ ಬೇಕಾ? ಕಾನೂನು ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಜೈಲಧಿಕಾರಿಗಳು. ಜೈಲು ಆಡಳಿತವೇ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಎಂದಾದ್ರೆ ಹಿಂದೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಪರಪ್ಪನ ಅಗ್ರಹಾರದಿಂದ ಹಿಂಡಾಲಗ ಜೈಲಿಗೆ ಶಿಫ್ಟ್ ಆದ್ರೆ ಇನ್ನು ಅಲ್ಲಿಗೆ ಹೋಗಿ ಭೇಟಿ ಆಗಬೇಕು. ದರ್ಶನ್ನ ಫ್ಯಾಮಿಲಿ ಅವರು ಮತ್ತೆ ಅವರ ಸ್ನೇಹಿತರು ಅಲ್ಲಿಗೆ ಹೋಗಿ ಭೇಟಿ ಆಗಬೇಕಾಗುತ್ತೆ. ಆಮೇಲೆ ಅಲ್ಲಿ ಏನೂ ಇಲ್ವೇ ಇಲ್ವಾ ಹಾಗಾದ್ರೆ ಫೆಸಿಲಿಟಿ ಅಂತ ಬಂದಂಥ ಸಂದರ್ಭದಲ್ಲಿ? ಅಲ್ಲಿ ಏನೂ ಫೆಸಿಲಿಟಿ ಇಲ್ಲದೆ ಇರುವಂಥ ಜೈಲ ಹಾಗಾದ್ರೆ ಅಲ್ಲಿ? ಅಥವಾ ಅಲ್ಲಿ ಯಾರು ಕೂಡ ಫೋಟೋವನ್ನ ತೆಗಿಲಿಕ್ಕೆ ಆಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆಯಾ? ಕಾದ್ ನೋಡೋಣ. ಇಲ್ಲಿರುವಂಥ ಕಡೆನೆ ಭದ್ರತೆಯನ್ನ ಕೈಗೊಳ್ತಾ ಇಲ್ಲ ಇವರು. ಇಲ್ಲಿರುವಂಥ ಅಧಿಕಾರಿಗಳಿಗೆ ಫಸ್ಟ್ ಬಿಸಿ ಮುಟ್ಟಿಸ್ಬೇಕು. ಸಸ್ಪೆಂಡ್ ಮಾಡಿದ್ದಾರೆ ಈಗ 9 ಜನರನ್ನ. ಬಟ್ ಬರುವಂತ ನೆಕ್ಸ್ಟ್ ಅಧಿಕಾರಿಗಳಾದ್ರೂ ಸ್ಟ್ರಿಕ್ಟ್ ಆಗಿರೋರು ಬರ್ತಾರಾ? ಅದಕ್ಕೂ ಉತ್ತರ ಸಿಗ್ಬೇಕು. ಯಾಕೆಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ, ಆಗ್ಲೇ ಹೇಳ್ತಾ ಇದ್ವಲ್ಲ, ಶಶಿಕಲಾಗಿನ್ನ ಹಿಂದೆಯಿಂದಲೂ ಕೂಡ ಅಲ್ಲಿ ನಡೀತಾ ಇರುವಂಥದ್ದು ಬರೀ ಹಣಕ್ಕೋಸ್ಕರ ಏನಾದ್ರೂ ಮಾರ್ಕೊಳ್ಳುವಂತ ಜೈಲಧಿಕಾರಿಗಳಿದ್ದಾರೆ, ಏನನ್ ಬೇಕಾದ್ರೂ ಕೊಡುವಂತ ಅಧಿಕಾರಿಗಳಿದ್ದಾರೆ. ಸೊ ಹೀಗಾಗಿ ಯಾರು ಬಂದ್ರೂ ಕೂಡ ಅಂಥದ್ದೇ ಪರಿಸ್ಥಿತಿ ಮುಂದುವರಿತಾ ಇದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಜೈಲಿನಲ್ಲಿ ಇಂತಹ ವ್ಯವಸ್ಥೆ ಹಿಂದಿನಿಂದಲೂ ಕೂಡ ಇದೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ದರ್ಶನ್ ವಿಚಾರದಲ್ಲಿ ಪ್ರಚಾರಕ್ಕೆ ಬಂದಿದೆ ಅಷ್ಟೇ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಅದು ಕರೆಕ್ಟ್. HDK ಹೇಳಿರುವಂಥದ್ದು ಕರೆಕ್ಟ್ ಆಗಿದೆ. ಈ ಹಿಂದೆಯಿಂದಲೂ ಕೂಡ ಇರುವಂಥದ್ದು, ಈ ಹಿಂದೆನೂ ಕೂಡ ನಾವು ಸಾಕಷ್ಟು ಬಾರಿ ತೋರಿಸಿದ್ದೀವಿ. ಈಗ ದರ್ಶನ್ ವಿಚಾರದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ, ಮತ್ತೊಮ್ಮೆ ಪ್ರಚಾರಕ್ಕೆ ಬಂದಿದೆ ಅಷ್ಟೇ. ಈ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೈಲಿನ ವ್ಯವಸ್ಥೆ ಹೊಸದಾಗಿ ಆಗಿಲ್ಲ, ಹಿಂದಿನಿಂದಲೂ ಕೂಡ ನಡೆಯುತ್ತಾ ಇದೆ. ಹಿಂದೆ DG ಮತ್ತು DCP ನಡುವೆ ದೊಡ್ಡ ಗಲಾಟೆ ಆಗಿತ್ತು, ತನಿಖೆ ನಡೆಯಬೇಕು ಅಂತ ಗಲಾಟೆ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿರುವಂಥ ಕೈದಿಗಳಿಗೆ ಪಂಚತಾರ ವ್ಯವಸ್ಥೆ ಇದೆ. ಈಗ ದರ್ಶನ್ ವಿಚಾರದಲ್ಲಿ ಅದು ಪ್ರಚಾರಕ್ಕೆ ಬಂದಿದೆ ಅಷ್ಟೇ. ಸರ್ಕಾರ ಆ ಕೈದಿಗಳನ್ನ ಬೇರೆ ಕಡೆಗೆ ವರ್ಗಾಯಿಸಬೇಕು ಅಂತ ತೀರ್ಮಾನ ಮಾಡ್ತಾ ಇದೆಯಂತೆ. ಈ ಸರ್ಕಾರ ಜನರಿಗೆ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡಿದ್ರು. ಬರೀ ಈ ಸರ್ಕಾರ ಅಲ್ಲ, ಯಾವ ಸರ್ಕಾರ ಬಂದರೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರುವಂಥದ್ದು ಅಲ್ಲಿ. ಇದು ಇವತ್ತು ಹೊಸದಾಗಿದೆಯಾ? ಹಿಂದಿಂದಲೂ ಇದು ನಡೀತಾನೆ ಇದೆ. ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಲಿಲ್ವಾ? DG ಮತ್ತು ಒಬ್ಬರು SP ಇಲ್ಲ ನಿಮ್ಮ DCP ಅಡಿಷನಲ್ DG ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು, ತನಿಖೆ ಆಗಬೇಕು ಅಂತೇಳಿ. ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ, ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ. ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ
ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ. ಈಗೇನೋ ಸರ್ಕಾರ ಏನೋ ಒಂದು ಹೊಸದಾಗೇನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತೇನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತೇನೋ ವಿಷಯ ಹೇಳಿದ್ರು. ಸರ್ ಅದೇನು ಮಾಡ್ತಾರೆ ನೋಡೋಣ. ಸರ್, ಇಂಥ ಬೆಳವಣಿಗೆಗಳಿಂದ ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ಸುವ್ಯವಸ್ಥೆ ಮೇಲೆ? ಯಾವ ಈ ಸರ್ಕಾರದ ಮೇಲೆ? ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಬರೋಕ್ಕೆ? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಸರ್ಕಾರ ಇದೆಯಾ ರಾಜ್ಯದಲ್ಲಿ? ಆಡಳಿತ ಅಂತಕ್ಕಂಥ ಒಂದು ನಡವಳಿಕೆನೇ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.